ಮೊದಲಿಗೆ ಈ ಆಪರೇಷನ್ ಹಸ್ತದ ಸೌಂಡ್ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಮತ್ತೆ ಆಪರೇಷನ್ ಹಸ್ತದ ಸುಳಿವು ಕೊಡ್ತಾ ಇದ್ದಾರೆ ಎಚ್ ಡಿ ಕೆ. ಅವ್ರು ಹೇಳ್ತಾ ಇರೋದೇನೆಂದ್ರೆ, ಈ ಸರ್ಕಾರದಿಂದ ಆಪರೇಷನ್ ಹಸ್ತ ನಡೀತಾ ಇದೆ. ಕಾಂಗ್ರೆಸ್ನ ಈ ಆಪರೇಷನ್ ಯಾವುದು ಕೂಡ ವರ್ಕೌಟ್ ಆಗಲ್ಲ. ಇವರೆಲ್ಲರೂ ಸೇರ್ಕೊಂಡು JDS ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. 12ರಿಂದ 13 ಶಾಸಕರನ್ನ ಕರೆತರೋ ಲೆಕ್ಕಾಚಾರ ನಡೀತಾ ಇದೆ ಒಳಗೆ. ಆದರೆ ನಮ್ಮ ಶಾಸಕರು ಪಕ್ಷ ಬಿಟ್ಟು ಹೋಗೋ ಸ್ಥಿತಿ ಇಲ್ಲ. ಕಾಂಗ್ರೆಸ್ನವರು ಏನೇನು ಮಾಡ್ತಾ ಇದ್ದಾರೆ ಅಂತ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟರು. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ನಾನು ಕಾಂಗ್ರೆಸ್ನ ಶಾಸಕರುಗಳಿಗೆ ಮನವಿ ಮಾಡ್ತೇನೆ, ಕಾಂಗ್ರೆಸ್ ಶಾಸಕರುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮೆಲ್ಲರಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಈಗ ಹೋಗ್ತಾ ಇರ್ತಕ್ಕಂಥ ಮಾರ್ಗ ಇದೆಯಲ್ಲ, ನೀವು ಬೆಂಬಲ ಕೊಟ್ಟಂಥ ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ, ಈ ನಾಡಿನ ಜನತೆಗೆ ಏನು ಮಾತು ಕೊಟ್ಟು ಬಂದ್ರಿ, ನಿಮ್ಮ ಗ್ಯಾರಂಟಿ ಕೊಡೋದು ಬೇರೆ, ಯಾರು ಬೇಕಾದ್ರೂ ಕೊಡ್ಬೋದು. ಏನು ಇಡೀ ದೇಶದಲ್ಲಿ ಕಾಂಪಿಟೇಷನ್ ನಡೀತಾ ಇಲ್ವಾ ಗ್ಯಾರಂಟಿ ಪ್ರೋಗ್ರಾಮ್ಗೆ? ಫಸ್ಟ್ ಈ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡಿದಂಥ ಗ್ಯಾರಂಟಿ ಪ್ರೋಗ್ರಾಮ್ ಹಿಮಾಚಲ್ ಪ್ರದೇಶ ಇವತ್ತು ಏನಾಗಿದೆ ನೆನ್ನೆಯಿಂದ ನೋಡ್ತಾ ಇದ್ದೀರಿ. ಅದರಿಂದ ನಾನು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಲ್ಲ. ಸನ್ಮಾನ್ಯ ಶಾಸಕರುಗಳಿಗೆ, ಈವನ್ ಮಂತ್ರಿಗಳಿಗೂ ನಿಮ್ಮ ಆತ್ಮಕ್ಕೆ ನೀವು ಪ್ರಶ್ನೆ ಹಾಕೊಳ್ರಪ್ಪ, ಏನು ನಡೀತಾ ಇದೆ, ಈ ರಾಜ್ಯ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಆಪರೇಷನ್ ಹಸ್ತದ್ದಾನೆ.